ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಆಲ್ರೆಡಿ ನೀವು ಥಂಬ್ನೇಲಲ್ಲಿ ನೋಡಿದ ಹಾಗೆ ಕ್ಯಾರೆಟ್ ಕೇಸರಿ ಬಾತ್ನ ಹೇಗೆ ಮಾಡೋದು ಅಂತ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ನ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಬನ್ನಿ ಶುರು ಮಾಡೋಣ. ಸೊ ಫಸ್ಟಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವಾನ ತೊಗೊಂಡಿದ್ದೀನಿ. ಅದಕ್ಕೆ 2 ಏಲಕ್ಕಿನ ಹಾಕೋಬೇಕು. 2 ಏಲಕ್ಕಿನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ 2 ಕ್ಯಾರೆಟು, ಅದನ್ನು ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡ್ಕೋಬೇಕಂತೇನಿಲ್ಲ, ಈ ಥರ ದಪ್ಪಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಸೊ ಮುಂದ್ಗಡೆ ಹೇಳ್ತೀನಿ ಇದನ್ನು ಏನು ಮಾಡಬೇಕು ಅಂತ, ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಒಂದು ಮಿಕ್ಸಿ ಜಾರ್ನ ತೊಗೊಳ್ಳಿ. ಅದಕ್ಕೆ ಈ ಥರ ಕ್ಯಾರೆಟ್ ಸ್ಲೈಸ್ ಮಾಡಿರೋ ಕ್ಯಾರೆಟ್ನ ಹಾಕ್ಕೊಳ್ಳಿ. ಇದನ್ನು ಹೇಗೆ ಪೇಸ್ಟ್ ಮಾಡ್ಕೋಬೇಕಂದ್ರೆ ನಾನು ಹೇಳ್ತೀನಲ್ಲ ಹಾಗೆ ಮಾಡ್ಕೊಳ್ಳಿ. ಸೊ 2 ಏಲಕ್ಕಿನ ನಾನು ಕ್ಯಾರೆಟ್ ಜೊತೆನೇ ಸೇರಿಸ್ಕೊತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ತರಿಯಾಗಿ ಇದನ್ನು ಕ್ಯಾರೆಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಇಷ್ಟ ಇದ್ದವರು ತರಿಯಾಗಿ ಮಾಡ್ಕೊಳ್ಳಿ, ಇಷ್ಟ ಇಲ್ಲ ಅಂದವ್ರು ಏನು ಮಾಡ್ಕೊಳ್ಳಿ, ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಸೊ ಬನ್ನಿ, ಇದಕ್ಕೆ ಡ್ರೈ ಫ್ರೂಟ್ಸು ನಾನಿಲ್ಲಿ ಕಪ್ಪಗಿರೋ ಮಣುಕನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 4 ರಿಂದ 5 ಆಗುವಷ್ಟು ಗೋಡಂಬಿ, ಹಾಗೆ 4 ರಿಂದ 5 ಬಾದಾಮು, ಮತ್ತು ಇನ್ನೂ ಒಂದು ಸ್ವಲ್ಪ ಗ್ರೀನ್ ಬರುತ್ತೆ ನೋಡಿ, ಗ್ರೀನ್ ಮೊಣಕನ್ನು ತೊಗೊಂಡಿದ್ದೀನಿ. ಸೊ ಅಷ್ಟೂ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಡೈರೆಕ್ಟಾಗಿ ದಪ್ಪ ಹಾಕ್ತಿಲ್ಲ, ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆ ತೊಗೊಳ್ಳಿ. ಅದಕ್ಕೆ 4 ರಿಂದ 5 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ. ಇದಕ್ಕೆ ತುಪ್ಪ ಎಷ್ಟು ಜಾಸ್ತಿ ಹಾಕ್ತೀವಿ ನೋಡಿ ಅಷ್ಟು ರುಚಿಯಾಗಿ ಬರುತ್ತೆ. ಇದು ಕ್ಯಾರೆಟ್ ಕೇಸರಿ ಬಾತು ಹೆಲ್ದಿಯಾಗಿ ಕೂಡ ಇರುತ್ತೆ. ಇದು ತುಂಬಾ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಅಷ್ಟೂ ಡ್ರೈ ಫ್ರೂಟ್ಸ್ನ ನಾನು ತುಪ್ಪಲ್ಲಿ ಹುರ್ಕೋತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ. ಡ್ರೈ ಫ್ರೂಟ್ಸ್ ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ನೋಡಿ, ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಜಾಸ್ತಿ ಕಲರ್ ಚೇಂಜ್ ಆಗಬೇಕಂತೇನಿಲ್ಲ. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದರಲ್ಲೇ ನಾನು ಇದನ್ನು ಸೈಡಲ್ಲೇ ಹಾಕೋತೀನಿ. ಇದಕ್ಕೆ ನಾನು ರವಾನ ಆ್ಯಡ್ ಮಾಡ್ಕೋತೀನಿ. ನೆಕ್ಸ್ಟು ನೋಡಿ, ಈ ಥರ ಕಲರ್ ಚೇಂಜ್ ಆಗಿದೆ ಇವಾಗ. ಸೊ ಇದನ್ನು ನಾನು ಸಪ್ರೇಟಾಗಿ ತಗೋತಾ ಇಲ್ಲ, ಡೈರೆಕ್ಟಾಗಿ ರವಾನ ಅದಕ್ಕೆ ಬಾಣಲೆಗೆ ಹಾಕೋತಾ ಇದ್ದೀನಿ. ಸೊ ರವಾನು ಕೂಡ ಈ ಥರ ಡ್ರೈ ಫ್ರೂಟ್ಸ್ ಜೊತೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದರೆ ತುಂಬಾ ಘಮ ಅಂತ ಸ್ಮೆಲ್ಲು ಕೂಡ ಬರುತ್ತೆ. ಸೊ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ. ಇದು ಟ್ರೈ ಮಾಡಿದ್ಮೇಲೆ ಕರೆಕ್ಟಾಗಿ ನೀವು ಟ್ರೈ ಮಾಡಿದ್ರೆ ಖಂಡಿತ ರುಚಿಯಾಗಿ ಬರುತ್ತೆ. ಒಂದ್ಸಲ ನನಗೆ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ವಾಪಸ್ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಸೊ ಇವಾಗ ಸಮ್ಮರ್ ಸೀಸನಲ್ಲಿ ನಾವು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಸೊ ಇದಕ್ಕೆ ತುರಿದಿರಿ ಅಂತ ನಾನು ಇವಾಗ ಮಿಕ್ಸ್ ಮಾಡಿದ್ದೀನಿ ನೋಡಿ. ಮಿಕ್ಸರಲ್ಲಿ ಹಾಕಿರುವಂಥ ಕ್ಯಾರೆಟ್ನ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರವದ ಜೊತೆಗೇ. ಸೊ ಹೀಗೆ ಮಾಡೋದ್ರಿಂದ ಏನೆಲ್ಲ ಅಂದರೆ, ಕ್ಯಾರೆಟ್ ರವೆ ಈ ಥರ ಮಾಡೋದ್ರಿಂದ ಒಟ್ಟು ಗಂಟಾಗಿ ಬರೋದಿಲ್ಲ, ಕೇಸರಿ ಬಾತು ಗಂಟಾಗಿ ಬರೋದಿಲ್ಲ. ನಾನು ಅದಕ್ಕೆ ಈ ಥರ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಕ್ಯಾರೆಟ್ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳಿ. ಇನ್ನೂ ಒಂದು ಸ್ವಲ್ಪ ತುಪ್ಪ ಜಾಸ್ತಿ ತಿನ್ನೋರು ತುಪ್ಪನ ಆ್ಯಡ್ ಮಾಡಿಕೊಂಡ್ರೆ ಚಲೋ, ಅಥವಾ ಚಿಕ್ಕ ಮಕ್ಕಳಿಗೆ ಮಾಡಿಕೊಡ್ತಿದ್ರೆ ತುಪ್ಪನ ಜಾಸ್ತಿ ಹಾಕ್ಕೊಂಡ್ರು ಕೂಡ ನಡೀತದೆ. ಇವಾಗ ಕ್ಯಾರೆಟ್ ಹಾಕೊಂಡ್ಮೇಲೆ ಮತ್ತೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ತುಂಬಾ ರುಚಿಯಾಗಿ ಬರುತ್ತೆ ಈ ಥರ ತುಪ್ಪ ಜಾಸ್ತಿ ಹಾಕ್ಕೊಂಡು ಮಾಡೋದ್ರಿಂದ. ನಾನು ಸ್ವಲ್ಪ ತುಪ್ಪನ ಕಡಿಮೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಲರಿಗೆ ಅಂತ ನೀವು ಏನು ಯೂಸ್ ಮಾಡಬೇಕಂದ್ರೆ, ಕ್ಯಾರೆಟ್ ಹಾಕಿದ್ಮೇಲೆ ಆಲ್ರೆಡಿ ಕಲರ್ ಬಂದೇ ಬರುತ್ತೆ. ಸೊ ಕ್ಯಾರೆಟ್ ನಿಮ್ಗೆ ಅಷ್ಟೊಂದು ಕಲರ್ ಇಷ್ಟ ಅಂತಂದರೆ ಏನು ಮಾಡ್ಕೊಳ್ಳಿ, ಫುಡ್ ಕಲರ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ಫುಡ್ ಕಲರ್ ಯೂಸ್ ಮಾಡ್ಕೊಳ್ಳೋದ್ರು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರು ಕೂಡ ನಡೀತೈತಿ. ಸೊ ನೋಡಿ, ನಾನಿವಾಗ ನೀರು ಹಾಕೋತಾ ಇದ್ದೀನಿ. ಇವಾಗ ನೀರು ಹಾಕ್ಕೊಂಡು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಿಮಗೆ ಉಪ್ಪಿಟ್ಟು ಮಾಡ್ತೀರಿ ನೋಡಿ ಆ ಥರ ನೀರು ಹಾಕ್ಕೊಂಡ್ರೆ ಸಾಕು. ಸೊ ನೀರು ಹಾಕ್ಕೊಂಡ್ಮೇಲೆ ಲೋ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ, ಸಡನ್ನಾಗಿ ಹೈ ಫ್ಲೇಮಲ್ಲಿ ಇಡಿ. ಅಂದರೆ ಲೋ ಫ್ಲೇಮಲ್ಲಿ ಇಟ್ಟರೆ ಅದು ಸರಿಯಾಗಿ ಬರೋದಿಲ್ಲ. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ತಿರ್ಕೊಳ್ಳಿ. ಅಂದರೆ ನಾವು ಇದನ್ನೇನು ರವೆ ನೀರಲ್ಲಿ ಹಾಕ್ತಿಲ್ಲ, ನೀರೆಲ್ಲ ಹಾಕ್ತಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ಕ್ಯಾರೆಟ್ ಕೇಸರಿ ಬಾತ್ ಮಾಡೋದು ಕಷ್ಟ ಆಗಿಬಿಡುತ್ತೆ. ಕೇಸರಿ ಬಾತ್ ಮಾಡೋದೇ ಸ್ವಲ್ಪ ಕಷ್ಟ, ಯಾಕಂದರೆ ಅದನ್ನು ಗಂಟಾಗುತ್ತೆ ಅನ್ನೋ ಭಯ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ. ನೀವು ಕ್ಯಾರೆಟ್ ಬದಲು ಪೈನಾಪಲ್ನೂ ಆ್ಯಡ್ ಮಾಡ್ಕೋಬೋದು. ಹಾಗೆ ಬೇರೆ ಬೇರೆ ತರಕಾರಿ ನೀವು ತಿಂತಿದ್ರೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಈ ಥರ ಮಾಡ್ಕೊಂಡು ತಿಂದರೆ ಘಮ ಅಂತ ಸ್ಮೆಲ್ ಬರುತ್ತೆ. ಸೊ ದಯವಿಟ್ಟು ಯಾರೆಲ್ಲ ನೋಡ್ತಿದ್ರೆ ನನ್ನದು ಚಾನಲ್ನ, ಪ್ಲೀಸ್ ಇದನ್ನು ಒಂದ್ಸಲ ಟ್ರೈ ಮಾಡಿ. ಇದು ಸಮ್ಮರಲ್ಲೂ ಕೂಡ ತುಂಬ ಒಳ್ಳೆಯದು ಕೇಸರಿ ಬಾತು ಹೆಲ್ದಿಗೆ. ಚಿಕ್ಕ ಮಕ್ಕಳು ಯಾರು ತಿನ್ನಲ್ಲ ನೋಡಿ, ಕ್ಯಾರೆಟ್ ತಿನ್ನಲ್ಲ ಅಥವಾ ಕೇಸರಿ ಬಾತ್ ತಿನ್ನಲ್ಲ ಅನ್ನೋರಿಗೆ ಈ ಥರನ ಮಾಡಿಕೊಡಿ. ಸೊ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಸಕ್ಕರೆನ ನೋಡಿ ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ರುಚಿ ಬೇಕಂದರೆ ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಳಿ. ಅಂದರೆ 1 ಕಪ್ ರವೆ ತೊಗೊಂಡಿದ್ರೆ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡ್ರೆ ಮೀಡಿಯಮ್ ಸ್ವೀಟಾಗಿರುತ್ತೆ. ಸ್ವಲ್ಪ ಜಾಸ್ತಿ ಅದಕ್ಕಿಂತಲೂ ಹಾಕ್ಕೊಂಡ್ರೆ ಸ್ವಲ್ಪ ರುಚಿ ಜಾಸ್ತಿ ಆಗಿರುತ್ತೆ. ಸ್ವಲ್ಪ ಕೇಸರಿ ಬಾತ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ರುಚಿಯಾಗಿ ಜಾಸ್ತಿ ಇದ್ದರೆ ತುಂಬಾ ರುಚಿಯಾಗಿ ಬರುತ್ತೆ ತಿನ್ನೋಕ್ಕೋಸ್ಕರ. ಸೊ ಇವಾಗ ಎಲ್ಲ ಕನ್ಸಿಸ್ಟೆನ್ಸಿನ ಕರೆಕ್ಟ್ ಆದಮೇಲೆ ಮೇಲ್ಗಡೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಸೊ ತುಪ್ಪ ಜಾಸ್ತಿ ತಿನ್ನೋರು ಜಾಸ್ತಿ ರೀತಿಯಲ್ಲಿ ತುಪ್ಪ ಹಾಕ್ಕೊಳ್ಳಿ. ನೋಡಿ, ಈ ಥರ 1 ಬೌಲಲ್ಲಿ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ.
ಸೊ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರು ಕೂಡ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಹೊಸ ರೆಸಿಪಿಗಳು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು, ಲೈಕ್ ಕೊಡಬೇಕು. ನೋಡಿ ಇವಾಗ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ನಾನು ಹೇಗೆ ಬಂದಿದೆ ಅಂತ. ಸಾಫ್ಟಾಗಿ ಬಂದಿದೆ, ಹಾಗೆ ರುಚಿನೂ ಅಷ್ಟೇ. 2 ಏಲಕ್ಕಿ ಹಾಕಿರೋದ್ರಿಂದ ಅದನ್ನು ಕೂಡ ತುಂಬಾ ಘಮ ಘಮ ಸ್ಮೆಲ್ ಬರುತ್ತೆ. ಸೊ ಇವಾಗ ನಾನು ಟೇಸ್ಟ್ ಮಾಡಾಯಿತು, ಸೂಪರ್ ಆಗಿದೆ ಫ್ರೆಂಡ್ಸ್. ಒಂದು ಸಲ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.